ಎಕ್ಸಸೈಸ್ 11.2 9th ಕ್ವಶನ್. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಎ ಕಾರ್ ಟೇಕ್ಸ್ 2 hours ಟು ರೀಚ್ ಎ ಡೆಸ್ಟಿನೇಷನ್ ಬೈ ಟ್ರಾವೆಲಿಂಗ್ ಅಟ್ ದ ಸ್ಪೀಡ್ ಆಫ್ 60 km/h. ಓಕೆ, ಇಲ್ಲಿ ಏನ್ ಕೊಟ್ಟಿದ್ದಾರೆ, ಟೈಮು ಆಮೇಲೆ ಸ್ಪೀಡ್ ಕೊಟ್ಟಿದ್ದಾರೆ. ಓಕೆ, ಸೊ ಅವರು 2 hours ಅಲ್ಲಿ ರೀಚ್ ಆಗ್ತಾರೆ. ಎಷ್ಟು ಸ್ಪೀಡ್ ಹೋದಾಗ? 60 km/h ಹೋದಾಗ 2 hours ಅಲ್ಲಿ ರೀಚ್ ಆಗ್ತಾರೆ. ಈಗ ಅವ್ರೇನ್ ಕೇಳ್ತಾ ಇದ್ದಾರೆ, ಹೌ ಲಾಂಗ್ ವಿಲ್ ಇಟ್ ಟೇಕ್ ವೆನ್ ದ ಕಾರ್ ಟ್ರಾವೆಲ್ಸ್ ಅಟ್ ದ ಸ್ಪೀಡ್ ಆಫ್ 80 km/h. ಈಗ 60 km/h ಬದಲು 80 km/h ಹೋದ್ರೆ ಓಕೆ ಎಷ್ಟು ಟೈಮ್ ಅಲ್ಲಿ ರೀಚ್ ಆಗ್ತಾರಂತ ಕೇಳ್ತಾ ಇದ್ದಾರೆ. ಓಕೆ, ಈಗ ನೀವು ನೋಡಿದ್ರೆ ನೀವೇ ನೋಡ್ರಿ, ಸ್ಪೀಡ್ ಜಾಸ್ತಿ ಆದ್ರೆ ಓಕೆ ನಾವು ಕಡಿಮೆ ಟೈಮ್ ಅಲ್ಲಿ ರೀಚ್ ಆಗ್ತೀವಿ, ಹೌದಾ? ಸೊ ಸ್ಪೀಡ್ ಜಾಸ್ತಿ ಇದ್ರೆ ಕಡಿಮೆ ಟೈಮ್ ಅಲ್ಲಿ ರೀಚ್ ಆಗ್ತೀವಿ. ಅದೇ ಸ್ಪೀಡ್ ಕಡಿಮೆ ಇದ್ರೆ ಜಾಸ್ತಿ ಟೈಮ್ ತಗೊಳುತ್ತೆ ರೀಚ್ ಆಗಕ್ಕೆ, ಹೌದಾ? ಸೊ ಈಗ ನೀವು ನೋಡಿದ್ರೆ ಈ ಸಿಚುವೇಶನ್ ಯಾವ ತರ ಇದೆ, ಇನ್ವರ್ಸ್ ಇದೆ. ಓಕೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಇದೆ. ಯಾಕಂದ್ರೆ ಒಂದು ಜಾಸ್ತಿ ಮಾಡಿದ್ರೆ ಇನ್ನೊಂದು ಕಡಿಮೆ ಆಗ್ತಾ ಇದೆ. ಓಕೆ ನೋಡ್ರಿ, ಸ್ಪೀಡ್ ಜಾಸ್ತಿ ಮಾಡಿದ್ರೆ ಕಡಿಮೆ ಟೈಮ್ ಅಲ್ಲಿ ರೀಚ್ ಆಗ್ತಿದೆ, ಅಂದ್ರೆ ಸ್ಪೀಡ್ ಜಾಸ್ತಿ ಮಾಡಿದ್ರೆ ಟೈಮ್ ಕಡಿಮೆ ಆಗುತ್ತೆ. ಸೊ ಇದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಗೊತ್ತಾಯ್ತು. ಸೊ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದ್ರೆ ಓಕೆ ನಾವೇನ್ ಮಾಡ್ಬೇಕು, ಜಸ್ಟ್ ಸ್ಟ್ರೈಟ್ ಮಲ್ಟಿಪ್ಲೈ ಮಾಡ್ಬಿಡೋದು. ಸೊ ನಥಿಂಗ್ ಬಟ್ ಏನು, 2 × 60 = x × 80. ಓಕೆ, ಇದನ್ನ ಉಲ್ಟಾ ಬರೆದ್ರೆ x × 80 = 2 × 60. ಓಕೆ, x ಒಂದೇ ಲೆಫ್ಟ್ ಸೈಡ್ ಇಟ್ಕೊಂತೀನಿ, 2 × 60. ಓಕೆ, ಇಂಟು 80 ಈ ಕಡೆ ಬಂದ್ರೆ ಡಿವೈಡ್ ಬೈ 80 ಆಯ್ತು. zero 0 ಕ್ಯಾನ್ಸಲ್ ಆಯ್ತು. ಓಕೆ, ಈಗ ನೀವು ನೋಡ್ರೆ 2 1 ಜಾ 2 4 ಜಾ ಮತ್ತೆ 2 2 ಜಾ 2 3 ಜಾ. ಸೊ ಎಷ್ಟು ಉಳಿತು, 3/2. 3/2 ಅಂದ್ರೆ ನಥಿಂಗ್ ಬಟ್ ಏನು, 1.5 ಆಗುತ್ತೆ. ಓಕೆ, 1.5 hours ಆಗುತ್ತೆ. 3/2 ನ ಎದಕ್ಕೆ 1.5 ಬರ್ದೆ ಅಂದ್ರೆ ಓಕೆ 2 1 ಜಾ 2. ಓಕೆ, 3 ಅಲ್ಲಿ 2 ಅಂದ್ರೆ 1 ಪಾಯಿಂಟ್ ತಗೊಂತೀನಿ, 0 2 5 ಜಾ 10. ಸೊ 3 ನ 2 ಇಂದ ಡಿವೈಡ್ ಮಾಡಿದ್ರೆ 1.5 ಬರುತ್ತೆ. ಸೊ 80 km/h ಸ್ಪೀಡ್ ಅಲ್ಲಿ ಹೋದ್ರೆ ಅವ್ನು ಜಸ್ಟ್ 1.5 hours ಅಲ್ಲಿ ಡೆಸ್ಟಿನೇಷನ್ ನ ರೀಚ್ ಆಗ್ತಾನೆ. ಓಕೆ, ಇದು ಬಂದ್ಬಿಟ್ಟು ಇದ್ರ ಆನ್ಸರ್. ಓಕೆ, ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಡೈರೆಕ್ಟ್ ಟೈಮ್ ಇನ್ವರ್ಸ್ ಪ್ರಪೋರ್ಷನ್ ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ. ಓಕೆ, ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.